ಸೊ ಗೈಸ್, ಮೊಹಬ್ಬತ್ ಕಾ ಶರ್ಬತ್ ಮಾಡೋ ರೆಸಿಪಿ ಹೇಳ್ತೀನಿ. ಇದು ಗೋಂದ್ ತಕೀರಾ ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ಸಬ್ಜಾ ಬೀಜ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ಕಲ್ಲಂಗಡಿ ಹಣ್ಣು ಪೀಸ್ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೋಬೇಕು. ಎಷ್ಟು ಟೇಸ್ಟ್ ಬೇಕು ಅಷ್ಟು ಸಕ್ಕರೆ. ಅದಾದಮೇಲೆ ಇದರಲ್ಲಿ ನಾವು ಹಾಕಿದ್ದೀವಿ ಡ್ರೈ ಫ್ರೂಟ್ಸಲ್ಲಿ ಆಲ್ರೆಡಿ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ ನಾನು ಡ್ರೈ ಫ್ರೂಟ್ಸು. ಇದರಲ್ಲಿ ಬನಾನಾ ಇದೆ, ಮತ್ತು ಇದು ಡೈಟ್ಸ್ ಇದೆ. ಇದು ಐಸ್ ಕ್ರೀಮು ಜಾಸ್ತಿ ಇರಲಿಲ್ಲ ಅಂತ ಇಷ್ಟೇ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದಾದಮೇಲೆ ಮಿಲ್ಕ್ ಬಿಸಿ ಮಾಡಿಕೊಂಡು ತಣ್ಣಗೆ ಮಾಡಿದ್ದೀನಿ. ಸೊ ಯಾವ ಥರ ಮಾಡಬೇಕು ಅಂತ ಈಗ ತೋರಿಸ್ತಾರೆ ನೋಡಿ. ಸೊ ಇದು ಐಸ್ ಕ್ರೀಮಲ್ಲಿ ಹಾಲು ಹಾಕ್ಕೋಬೇಕು. ಐಸ್ ಕ್ರೀಮಲ್ಲಿ ಹಾಲು ಹಾಕಬೇಕು. ಅದಾದಮೇಲೆ ಕಲ್ಲಂಗಡಿ ಹಣ್ಣು ನೀವು ಎಷ್ಟು ಬೇಕಾದರೂ ಅಷ್ಟು ಹಾಕ್ಬೋದು, ಬಟ್ ನಮಗೆ ಜಾಸ್ತಿ ಬೇಕಿರೋದ್ರಿಂದ ಇಷ್ಟು ಹಾಕ್ತಾ ಇದ್ದೀವಿ. ಇದಾದಮೇಲೆ ಫ್ರೂಟ್ಸ್ ಏನಿದೆ ಅಲ್ವಾ, ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನು ಇವೆರಡೇ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಏನಂತಂದರೆ ಬಾಡಿ ತಣ್ಣಗಿರುತ್ತೆ. ಯಾರಿಗೆ ಜಾಸ್ತಿ ಏನು ಅರ್ಥ ಆಗಿಲ್ಲ, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಹೀಟ್ ಯಾರಿಗೆ ಬಾಡಿ ಜಾಸ್ತಿ ಹೀಟ್ ಇರುತ್ತೋ ಅವ್ರಿಗಿದು ಹಾಕ್ಕೋಬೇಕು. ತಂಪು ಸಿಗುತ್ತೆ ಇದರಿಂದ. ಎಷ್ಟು ಬೇಕಷ್ಟು ಹಾಕ್ಕೊಂಡಾದ್ಮೇಲೆ ಇದು ಸಕ್ಕರೆ, ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೋಬೇಕು. ಸೊ ಇದು ಹೆಲ್ತ್ಗೆ ಒಳ್ಳೆಯದು. ಕೋಲ್ಡ್ ಇರುತ್ತೆ ಬಾಡಿ ಕೂಡ. ರೋಸಾ ಇರೋರಿಗೆ ಇನ್ನೂ ಚೆನ್ನಾಗಿರುತ್ತೆ ಕುಡಿಯೋದ್ರಿಂದ ಅಲ್ವಾ. ನೆಕ್ಸ್ಟು ರೂಹ್ ಅಫ್ಜಾ ಹಾಕ್ಕೋಬೇಕು. ಎಷ್ಟು ಬೇಕು ಅಷ್ಟು. ನಾವು ಮೆಜರ್ಮೆಂಟ್ ಏನಿಲ್ಲ, ಕಲರ್ ನೋಡಿಬಿಟ್ಟು ಟೇಸ್ಟ್ ನೋಡಿ ಹಾಕ್ಕೋತೀವಿ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಇದು ನೋಡಿ ಈ ಥರ ಕಾಣಿಸುತ್ತೆ. ಇನ್ನೂ ಕಲರ್ ಬೇಕು ಅಂತಂದರೆ ರೂಹ್ ಅಫ್ಜಾ ಇನ್ನೂ ಹಾಕ್ಕೊಳ್ಳಿ, ನೋ ಇಶ್ಯೂಸ್. ತುಂಬ ಟೇಸ್ಟ್ ಇರುತ್ತೆ ಕುಡಿಯೋದಕ್ಕೆ. ಇದು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಸೊ ಇವ್ರು ಮಾಡಿದ್ದಾರೆ ಇವತ್ತು. ಇದನ್ನು ಟೇಸ್ಟ್ ಮಾಡಿ ನಿಮ್ಮ ಮನೇಲಿ ಬೇಕಂದರೆ ಮಾಡ್ಕೊಳ್ಳಿ ಅಲ್ವಾ. ಕುಡಿಬೋದಾ? ಮತ್ತೇನು ಪ್ರಾಬ್ಲಮ್ ಏನಾಗಲ್ವಲ್ಲ? ಸೊ ನೀವು ಕುಡೀರಿ, ಟೇಸ್ಟ್ ಮಾಡಿ.